ಕಿಡ್ನಿ ಸ್ಟೋನ್ ಅನ್ನೋದು ಕೆಲವೊಬ್ಬರಲ್ಲಿ ಪದೇ ಪದೇ ಬರ್ತಾ ಇರುತ್ತೆ. ಈ ಪದೇ ಪದೇ ಬರ್ತಾ ಇರೋದನ್ನ ತಡಿಲಿಕ್ಕೆ ನಾನು ಕೆಲವೊಂದು ಟಿಪ್ಸ್ ಗಳನ್ನು ಹೇಳ್ತೇನೆ. ಒಂದು, ಯಥೇಚ್ಛವಾಗಿ ನೀರು ಕುಡಿಯುವಂಥದ್ದು. ಎಷ್ಟಪ್ಪ ಕುಡಿಬೇಕು? ನೀರು ಕುಡಿಯುವಂಥದ್ದು ನಿಮ್ಮ ಪ್ರೊಫೆಷನ್ ಮತ್ತೆ ನಿಮ್ಮ ಏಜ್ಗೆ ಅನುಗುಣವಾಗಿರುತ್ತೆ. ಆದಷ್ಟು ಯಥೇಚ್ಛವಾಗಿ ನೀರು ಕುಡಿಬೇಕು. ಮತ್ತೆ ನಿಮ್ಮ ಮೂತ್ರದ ಬಣ್ಣವನ್ನ ತಿಳಿ ಹಳದಿ ಬಣ್ಣವನ್ನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿ. ಎರಡನೇದು, ಅತಿಯಾದ ಉಪ್ಪು ಸೇವನೆಯನ್ನ ನೀವು ಕಡಿಮೆ ಮಾಡಬೇಕು. ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತಂದ್ರೆ ಈ ಸಾಫ್ಟ್ ಡ್ರಿಂಕ್ಸ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆದು. ಅದರಲ್ಲಿ ಫಾಸ್ಫಾರಿಕ್ ಆಸಿಡ್ ಅನ್ನೋ ಅಂಶ ಇರೋದ್ರಿಂದ ಅದು ಸಹ ಈ ಸ್ಟೋನ್ ಪದೇ ಪದೇ ಆಗ್ಲಿಕ್ಕೆ ಸಹಕಾರಿಯಾಗುತ್ತೆ. ನೆಕ್ಸ್ಟ್ ಅಂದ್ರೆ ನಮ್ಮ ಡಯಟ್ ಅಲ್ಲಿ ಒಂದು ಅನಿಮಲ್ ಪ್ರೋಟೀನ್ಸ್, ಮಾಂಸಾಹಾರಿ ವಸ್ತುಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ನಿಮ್ಮ ಪ್ಲೇಟ್ ಅಲ್ಲಿ 50-70% ವೆಜಿಟೇಬಲ್ ಫೈಬರ್ಸ್ ಅಂದ್ರೆ ಈ ತರಕಾರಿಗಳಿಂದ ಮಾಡಿರುವಂತಹ ಪದಾರ್ಥ ಇರಬೇಕು. ಉಳಿದಿದ್ದ ಪೋರ್ಷನ್ ಇನ್ನು ಉಳಿದ 30-50% ಆಹಾರ, ಅನ್ನ ಅಥವಾ ಚಪಾತಿ ಅಥವಾ ಮುದ್ದೆ ಆ ತರದ್ದು ಇರಬೇಕಾಗುತ್ತೆ. ನೆಕ್ಸ್ಟ್ ಅಂತಂತಂದ್ರೆ ಆದಷ್ಟು ನೀವು ನಿಮ್ಮ ದೇಹದ ತೂಕ ಜಾಸ್ತಿ ಇತ್ತು ಅಂತಂದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕಾಗುತ್ತೆ.